ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದೆ, ಬಿಕಾಸ್ ಮನೆ ಕ್ಲೀನಿಂಗ್ ಕೆಲಸ ಇತ್ತು ಅಂದ್ಬಿಟ್ಟು ಬೇಗ ಎದ್ದಿಲ್ಲ. ಐ ಆಮ್ ರಿಯಲಿ ಸಾರಿ, ತುಂಬಾ ಲೇಟಾಗಿ ಎದ್ದಿದ್ದೀನಿ. ಆ್ಯಂಡ್ ನಮ್ಮ ಮನೆ ಹತ್ರ ಪಾರಿವಾಳ ಮೊಟ್ಟೆ ಇಟ್ಟಿದೆ ಆಯಿತಾ. ಸೊ ಅದನ್ನು ತೆಗೆದು ಅದು ಗಾಬರಿ ಬಂದು ಅಲ್ಲೇ ಕೂತ್ಕೊಂಡ್ಬಿಡ್ತು. ಸೊ ಅದಕ್ಕೆ ಭಯ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಕಿಟಕಿನ ಹಾಕಿಬಿಟ್ಟೆ. ಆ್ಯಂಡ್ ಅಕ್ಕಿ ಇರೋದ್ರಿಂದ ಪೂರ್ತಿ ಪಾರಿವಾಳಗಳಿಗೆ ಅಕ್ಕಿ ಎಲ್ಲ ಹಾಕಿದ್ದೀನಿ. ಅವ್ರು ಕಾಯ್ತಿರೋದು ನೋಡಿ ಅಲ್ಲಿ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ. ವೆಯ್ಟ್ ಮಾಡ್ತಾರೆ ಬಂದು ತಿನ್ನೋದಕ್ಕೆ. ಇದೊಂಥರ ರೂಟೀನ್ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ನಮ್ಮ ತುಳಸಿ ಗಿಡ ಮತ್ತೆ ಚಿಗುರ್ತಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಮ್ಮಮ್ಮ ಕೊಟ್ಟಾಗ ಎಷ್ಟು ಚೆನ್ನಾಗಿತ್ತು, ಬಟ್ ಎಲ್ಲನೂ ಹಾಳಾಗೋಗ್ಬಿಟ್ಟಿತ್ತು. ಈಗ ಮತ್ತೆ ವಾಪಸ್ ಬರ್ತಿರೋದ್ರಿಂದ ಇನ್ನೂ ಸ್ವಲ್ಪ ಖುಷಿ ಜಾಸ್ತಿನೇ ಆಯಿತು ಅದನ್ನು ನೋಡಿ ನನಗೆ. ಆ್ಯಂಡ್ ರಜನಿಯನ್ನು ಕೊಟ್ಟಿರುವಂಥ ನಿತ್ಯ ಕಲ್ಯಾಣ ಅದು ಕೂಡ ಚೆನ್ನಾಗಿ ಬರ್ತಾಯಿದೆ, ಹೂವು ಬಿಡ್ತಿದೆ. ಆ್ಯಂಡ್ ನನ್ನ ಮನಿ ಪ್ಲ್ಯಾಂಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಸೊ ಐ ಆಮ್ ಹ್ಯಾಪಿ. ಮನಿ ಪ್ಲ್ಯಾಂಟ್ಗೆ ಎಷ್ಟು ನೀರಿರುತ್ತೋ ಅಷ್ಟು ಒಳ್ಳೆಯದು ಅಂತ ಅರ್ಪಿ ಹೇಳಿದ್ದು. ಹಾಗಾಗಿ 2 days once 3 days once ನೀರು ಹಾಕ್ತಾನೆ ಇರ್ತೀನಿ. ನೆಕ್ಸ್ಟು ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಸ್ವಲ್ಪ ಬೇಗ ಮುಗಿಸೋಣ ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಬಿಕಾಸ್ ಅಷ್ಟು ಕೆಲಸ ಆಯಿತು. ನಾನು ಕಸ ಎಲ್ಲ ಗುಡಿಸಿ ಮನೆ ಬರೆಸಿ ಆಲ್ಮೋಸ್ಟ್ ಒಂದು 3-4 days ಆಗಿತ್ತು. ಬಿಕಾಸ್ ನಾನು ಹಂಗೆ ಬರ್ತಿದ್ದೆ, ಹಂಗೆ ಇಡ್ತಿದ್ದೆ. ನೈಟ್ ನಂಗೆ ಲೇಟ್ ಆಗ್ತಿತ್ತು ಶೂಟಿಂಗಿಂದ ಬರೋದ್ರಿಂದ. ಅದಕ್ಕೆ ನಾನು ಶೂಟಿಂಗ್ ಇದ್ದಾಗ ನನಗೆ ಮನೆ ಕೆಲಸಗಳು ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಬೆಳಗ್ಗೆ ಹೋದರೆ ಬರೋದೇ ರಾತ್ರಿ ಆಗುತ್ತೆ. ಸೊ ನನಗೆ ಕಂಟಿನ್ಯೂಸ್ ಶೂಟ್ ಇರೋದ್ರಿಂದ ನಂಗೆ ಮಾಡ್ಕೊಳಕ್ಕಾಗಿಲ್ಲ. ನೀವೇ ನೋಡ್ತಿರ್ಬೋದು ಎಷ್ಟು ಧೂಳಿದೆ ಅಂದ್ಬಿಟ್ಟು. ಇದು ನಮ್ಮ ಅಪ್ಪನ ಬೆಡ್ ಮೇಲೆ ಇದ್ದಿದ್ದು. ಇಷ್ಟು ಧೂಳು ಗೊತ್ತಾ. ಆ್ಯಂಡ್ ನೀಟಾಗೆ ಎಲ್ಲನೂ ಲೈಕ್ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಬೇಕಿಂಗೋ ಏನೋ ಅದರಿಂದ ನಾನು ಚೀಸ್ ಕೇಕ್ನ ತರಿಸ್ಕೊಂಡಿದ್ದೆ ಮಧ್ಯಾಹ್ನ, ಅದನ್ನು ತಿಂದೆ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ನೀವು ನಂಬಲ್ಲ, ಬೆಳಿಗ್ಗೆಯಿಂದ ಊಟನೇ ಮಾಡಿರಲಿಲ್ಲ. ರಾತ್ರಿ ಯಾವಾಗ ಆಗುತ್ತೆ ಹೊಟ್ಟೆ ತುಂಬ ಯಾವಾಗ ಊಟ ಮಾಡ್ತೀನಿ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದೆ. ಬಿಕಾಸ್ ಅಷ್ಟು ಕೆಲಸ ಆಯಿತು. ಮನೇಲೂ ಏನೂ ಮಾಡ್ಕೊಳ್ಳೋಕ್ಕೆ ಪುರ್ಸೊತ್ತು ನನಗೆ ಇರಲಿಲ್ಲ. ಒಬ್ಳಿಗೋಸ್ಕರ ಏನು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಮಾಡ್ಕೊಂಡು ಇಲ್ಲ. ಪ್ರತಿ ಸಲ ನಾನು ಆ ಥರ ಆದಾಗ ಆರ್ಡ್ರ್ ಮಾಡ್ಕೊಂಡು ತಿಂತಿದ್ದೆ. ಬಟ್ ಏನೋ ಇವತ್ತು ಆರ್ಡ್ರ್ ಮಾಡ್ಕೊಂಡು ತಿನ್ನೋ ಮನಸ್ಥಿತಿನೂ ಇರಲಿಲ್ಲ ನನಗೆ. ಸೊ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಫ್ರೆಶ್ ಅಪ್ ಆದೆ. ಆ್ಯಂಡ್ ಇಲ್ಲಿ ಪ್ಲಿಕ್ಸ್ ಅವ್ರದ್ದು ಫ್ಲ್ಯಾಕ್ಸೀಡ್ ಅಲ್ಟ್ರಾ ಸ್ಮೂತ್ ಶ್ಯಾಂಪು ಮತ್ತು ಕಂಡೀಷ್ನರ್ ಬಳಸ್ತಾ ಇದ್ದೀನಿ. ಆ್ಯಕ್ಚುಲಿ ಇಟ್ ಈಸ್ ಗುಡ್. ನಮಗೆ ಇನ್ಸ್ಟೆಂಟಾಗಿ ನಮ್ಮ ಹೇರು ಗ್ಲೋ ಆಗಬೇಕು ಅಥವಾ ಸಾಫ್ಟ್ ಆಗಬೇಕು ಅಂತ ಅಂದರೆ ಲೈಕ್ ಇದನ್ನು ಬಳಸಿದ್ದು. ಸೊ ಇಟ್ ಈಸ್ ಗುಡ್. ಬೈ ದ ವೇ ಸ್ಪಾನ್ಸರ್ಡ್ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಬಾಡಿ ಸ್ಕ್ರಬ್ಗೆ ಡವ್ ಅವ್ರದ್ದು ಎಕ್ಸ್ಫೋಲಿಯೇಟಿಂಗ್ ಸ್ಕ್ರಬ್ನ ಬಳಸ್ತಾ ಇದ್ದೀನಿ. ಇಟ್ಸ್ ಅ ಬ್ಯೂಟಿಫುಲ್ ಸ್ಕ್ರಬ್, ವಂಡರ್ಫುಲ್ ಅಂತಲೇ ಹೇಳ್ಬೋದು. ನಾನು ರೇಸ್ ಮಾಡಿದ್ದೆ, ಅದು ಕ್ಲಿಪ್ಪು ರೆಕಾರ್ಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ ನನಗೆ. ಆ್ಯಂಡ್ ತುಂಬ ಬಾಡಿ ಸ್ಮೂತ್ ಅಂತ ಅನಿಸುತ್ತೆ. ಇಡೀ ಬಾಡಿ ಸ್ಕ್ರಬ್ ಮಾಡಿ ಆದಮೇಲೆ ಓ ಮೈ ಗಾಡ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಬಾಡಿ ವಾಯ್ಸ್ ಅವರ ಬಾಡಿ ವಾಶ್ನ ಬಳಸಿದ್ದೀನಿ. ಆ್ಯಂಡ್ ಫೇಸಿಗೆ ಮಾಮಾ ಅರ್ತ್ ಅವರ ರೈಸ್ ಫೇಸ್ ವಾಶ್ನ ಬಳಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಿಸಿಲಲ್ಲಿ ಕೂತ್ಕೊಂಡು ಬಾಡಿ ಲೋಷನ್ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಅದ್ರಲ್ಲಿ ಬೇರೆ ನಾನು ಐಮ್ ಸಾರಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ದು ಆಯಿತಾ. ಸೊ ಬಿಸಿಲಲ್ಲಿ ಕುಂತಾಗ ಅದು ಖುಷಿ ಆಗ್ತಿತ್ತು. ಸೊ ಹಾಗೆ ಬಾಡಿ ಲೋಷನ್ ಕೂಡ ಅಪ್ಲೈ ಮಾಡಿಕೊಂಡೆ. ಇದು ವಿಶ್ ಕೇರ್ ಅವ್ರದ್ದು. ಇಟ್ಸ್ ಬಾಡಿ ಸನ್ಸ್ಕ್ರೀನ್ ಲೋಷನ್ ಅಂತ ಅನಿಸುತ್ತೆ. ಸೊ ನಾನು ಏನೆಲ್ಲ ಬಳಸಿರ್ತೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಯಾಕೆ ಇನ್ನೊಂದು ಡೋರ್ ಓಪನ್ ಮಾಡಿಲ್ಲ ಅಂದರೆ, ನಾನು ಇನ್ನೊಂದು ಡೋರ್ ಓಪನ್ ಮಾಡಿದ್ರೆ ಅಲ್ಲಿ ಎಲ್ಲ ಕಾಣುತ್ತೆ ಅಂತ ಅಂದ್ಬಿಟ್ಟು ಸೊ ಈ ಕಡೆ ಡೋರ್ ಮಾತ್ರ ಓಪನ್ ಮಾಡಿದ್ದೀನಿ. ನೀಟಾಗೆ ಲೋಷನ್ ಎಲ್ಲ ಹಾಕ್ಕೊಂಡು ಬಿಸಿಲಲ್ಲಿ ಕೂತ್ಕೊಂಡು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಫೀಲಿಂಗು. ಫುಲ್ ನೀಟಾಗಿ ಸ್ನಾನ ಮಾಡ್ಕೊಂಡು ಅಂದರೆ ಇಡೀ ಬಾಡಿ ನಾವು ರೇಸ್ ಮಾಡಿರ್ತೀವಿ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ, ಸ್ಮೂತ್ ಅಂತ ಅನ್ನಿಸ್ತಿರುತ್ತೆ, ತುಂಬ ಫ್ರೆಶ್ ಫೀಲಿಂಗ್ ಇರುತ್ತೆ. ಸೊ ಸ್ನಾನ ಆಗಿ ಇಮಿಡಿಯೇಟಾಗಿ ನಾನು ದೇವ್ರ ಪಾತ್ರೆ ತೊಳ್ಕೊಳ್ಳೋಕ್ಕೆ ಶುರು ಮಾಡಿದೆ. ಬಿಕಾಸ್ ಕೊನೆ ಕಾರ್ತಿಕ್ ಮಾಸ ಅಲ್ವಾ ಇವತ್ತು. ಸೊ ಹಾಗಾಗಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನೀಟಾಗಿ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ದೇವರಿಗೆ ರೆಡಿ ಮಾಡ್ಕೋಬೇಕಿತ್ತು. ಬಟ್ ಹೂವು ತಂದಿರಲಿಲ್ಲ. ಸೊ ನಮ್ಮ ಅಪ್ಪಂಗೆ ಕಾಲ್ ಮಾಡಿ ಹೇಳಿದೆ, ನಾನು ಹೂವು ತೊಗೊಂಬಂದಿಲ್ಲ, ನೀನೇ ತೊಗೊಂಬಂದ್ಬಿಡು. ಯಾಕಂದರೆ ನನಗೆ ಹಿಂದಿನ ದಿನ ಕೂಡ ಶೂಟಿಂಗ್ ಇರೋದ್ರಿಂದ ನಂಗೆ ನೈಟ್ ಬರೋದು ಲೇಟ್ ಅಲ್ವಾ, ಅಷ್ಟಲ್ಲಿ ಶಾಪ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ, ಹೂವು ತರೋಕ್ಕಾಗಲ್ಲ ಅಂದ್ಬಿಟ್ಟು ಅಪ್ಪಂಗೆ ಹೇಳಿಟ್ಟಿದ್ದೆ. ಏನದು ಇದು ತುಳಸಿ ಮತ್ತು ಹೂವು ತೊಗೊಂಡು ಬಾ ಅಂತ ಹೇಳಿದೆ ಮಧ್ಯಾಹ್ನ. ಸೊ ಅವರು ಸಂಜೆ ಬರೋ ಅಷ್ಟರಲ್ಲಿ ತೊಗೊಂಡು ಬಂದರು. ಲಾಸ್ಟ್ ಟೈಮ್ ಯಾರೋ ಕೇಳಿದ್ರಿ, ನೀವು ದೇವ್ರ ಪಾತ್ರೆನ ಏನರಲ್ಲಿ ವಾಶ್ ಮಾಡ್ತೀರಾ ಅಂತ. ನಾನು ಸಬೀನ ಮತ್ತು ಪೀತಾಂಬರಿ ಎರಡೂ ಮಿಕ್ಸ್ ಮಾಡ್ತೀನಿ. ಹುಣಸೆನಿದ್ರೆ ಹುಣಸೆನಿಂದ ಫಸ್ಟು ಅದನ್ನು ಲೈಕ್ ಉಜ್ಜಿಬಿಟ್ಟು ಹಾಗೆ ಇಡ್ತೀನಿ. ಅದಾದಮೇಲೆ ಒಂದು 5-10 minutes ಆದಮೇಲೆ ಮತ್ತೆ ವಾಶ್ ಮಾಡ್ತೀನಿ ಪೀತಾಂಬರಿ ಮತ್ತು ಸಬೀನಾಯಿಂದ. ಯಾರೋ ಕೇಳಿದ್ರು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಹುಣಸೆನೇನು ಬಳಸೋಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಒಂದು ವಾರದ ಮುಂಚೆನೇ ತೊಳೆದಿದ್ದೆ. ಗುರುವಾರ ವಾಶ್ ಮಾಡಿದೆ, ಮತ್ತು ಸೋಮವಾರ ವಾಶ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಹುಣಸೆಹಣ್ಣ ಬಳಸಿಲ್ಲ ಇವತ್ತು. ಡೈರೆಕ್ಟ್ ಪೀತಾಂಬರಿ ಮತ್ತು ಸಬೀನಿಂದ ವಾಶ್ ಮಾಡಿದ್ದೀನಿ. ಸೊ ಈ ಥರ ಕಾಣ್ತಿದೆ. ಹುಣಸೆಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿ ಹೊಳೆಯುತ್ತೆ ಅಂತಲೇ ಹೇಳ್ಬೋದು. ಪೀತಾಂಬರಿ ಇಸ್ ಆಲ್ಸೋ ಗುಡ್, ಯಾರೋ ಕೇಳಿದ್ರು ಅಂತ ಹೇಳಿದ್ದು. ಆ್ಯಂಡ್ ಒಂದು ರಾಶಿ ಬಟ್ಟೆ ಬಿದ್ದಿತ್ತು ಗುರು, ನೀವೇ ನೋಡ್ತಿರ್ಬೋದು ಎಷ್ಟು ಬಟ್ಟೆ ಇದೆ ಅಂದ್ಬಿಟ್ಟು. ಒಂದು ರಾಶಿ ಬಟ್ಟೆ, ಯಾಕಂದರೆ 3 times ವಾಶಿಗೆ ಕೊಟ್ಟು ಕಳಿಸಿದೆ ಅಮ್ಮಂಗೆ. ಸೊ 3 times ವಾಪಸ್ ಕೊಟ್ಟಾಗ ಗುಡ್ಡೆ ಹಾಕ್ಕೊಂಡಿದ್ದಿದ್ದು ಮಡ್ಚೋಣ ಅಂತ. ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗ್ಬಿಡ್ತಿದ್ದ, ನಂಗೆ ಅದು ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಹಾಗಾಗಿ
ಎಲ್ಲನೂ ಇಟ್ಕೊಂಡು ಟೈಮ್ ಲ್ಯಾಪ್ಸಲ್ಲಿ ನಾನು ಬಟ್ಟೆನ ಜೋಡಿಸ್ತಾ ಇದ್ದೀನಿ. ಎಷ್ಟೊತ್ತಾಗಿರ್ಬೋದು ಗೊತ್ತಾ, ಇಲ್ಲ ಅಂದ್ರೂ ಒಂದು 20 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ. ಅಷ್ಟು ಬಟ್ಟೆ ಎಲ್ಲ ಎತ್ತಿಡೋಕ್ಕೆ ಟೈಮ್ ಲ್ಯಾಪ್ಸಲ್ಲಿ ಸ್ವಲ್ಪ ಬೇಗ ಹೋಗ್ತಾ ಇದೆ. ಇನ್ನು ನೆಕ್ಸ್ಟು ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ನಾನು ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ದೀಪನ ಅಂಟಿಸಿದ್ದೀನಿ. ಆ್ಯಂಡ್ ಅದೇನೋ 365 ಬತ್ತಿ ಬರುತ್ತಲ್ಲ ಅದ್ರದ್ದು ಅಂಟಿಸು ಅಂತ ಹೇಳಿದ್ರು. ಸೊ ನಾನು ಶಿಸ್ತಾಗೆ ಅಂಟಿಸ್ಬಿಟ್ಟು ಪೂಜೆ ಎಲ್ಲನೂ ಮುಗಿಸ್ಬಿಟ್ಟು ಶಿಸ್ತಾಗೆ ಒಂಥರ ಸಮಾಧಾನ ಆಯಿತು. ತುಳಸಿ ಯಾಕೋ ಚೆನ್ನಾಗಿರೋದು ಕೊಟ್ಟಿರಲಿಲ್ಲ ಅವರು. ಈ ಗಂಡ್ಮಕ್ಳು ಹೋದರೆ ನಿಜವಾಗ್ಲೂ ಹೂಮಾರೋರು ಯಾಮರಿಸ್ತಾರೆ ಅಂತಲೇ ಹೇಳ್ಬೋದು. ನಾವು ಅಟ್ಲೀಸ್ಟ್ ಹೋದರೆ ನೋಡಿ ತೊಗೊಂಡು ಬರ್ತೀವಿ. ಇವ್ರು ಹೋದರೆ ಸುಮ್ಮನೆ ಕೊಡಿ ಹೂವು ಅಂತಾರೆ, ಅವ್ರು ಕೊಟ್ಬಿಡ್ತಾರೆ. ಇದು ನಮ್ಮ ಅಪ್ಪಂಗೆ 3ನೇ ಸತಿ ಆಗ್ತಾ ಇರೋದು. ಲೈಕ್ ಚೆನ್ನಾಗಿರೋ ಹೂವನೇ ಕೊಟ್ಟಿದ್ದು ನಾನು ನೋಡಿಲ್ಲ. ಸೇವಂತಿಗೆ ಹೂವು ಕೊಡಬೇಕಿತ್ತು, ಸೊ ಅದ್ರ ಬದಲು ರೋಸ್ ಕೊಟ್ಟಿದ್ದಾರೆ. ಅಂದರೆ ಆರೆಂಜ್ ಮತ್ತು ಯೆಲ್ಲೋ ರೋಸು. ಸೊ ನಂಗೆ ಅಷ್ಟೇನು ಇಷ್ಟ ಆಗೋಲ್ಲ ಯೆಲ್ಲೋ ಮತ್ತು ಆರೆಂಜ್ ರೋಸು. ನಂಗೆ ಬರೀ ರೆಡ್ ರೋಸ್ ವಿತ್ ಸಾಮಂತಿಗೆ ಹೂವು ಅಂತಾರೆ ಗೊತ್ತಾ, ಅದಷ್ಟೇ ಇಷ್ಟ ಆಗೋದು. ಬಟ್ ಏನು ಮಾಡೋದು, ಕೊಟ್ಟಿದ್ರಲ್ಲ ಅಂದ್ಬಿಟ್ಟು ನಾನು ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಅಲ್ಲ, ದೇವ್ರಿಗೆ ಏನದ್ರಲ್ಲಿ ಪೂಜೆ ಮಾಡಿದ್ರು ಖುಷಿ ಪಡ್ತಾನೆ. ಒಟ್ಟಿನಲ್ಲಿ ಮನಸ್ಸಲ್ಲಿ ಶುದ್ಧಿ ಇದ್ದರೆ ಸಾಕು, ಅವ್ನಿಗೆ ತಲುಪತ್ತೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನೇನು ಮಾಡಿದೆ, ಅರ್ಪಿತರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಅದಕ್ಕೂ ಮುಂಚೆ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಬೇಕಿತ್ತು. ನಾನು ಮತ್ತು ನಮ್ಮಪ್ಪ ಶಾಪಿಂಗ್ ಹೋಗಿದ್ವಿ. ಏನು ಶಾಪಿಂಗ್ ಮಾಡಿದ್ವಿ ಅಂದ್ಬಿಟ್ಟು ಇದೇ ವ್ಲಾಗಲ್ಲಿ ಬರುತ್ತೆ, ನೆಕ್ಸ್ಟು ನೋಡಿ. ನನಗೇನಂದರೆ ದೇವ್ರಿಗೆ ಪೂಜೆ ಮಾಡ್ತೀವಿ ಅಂದರೆ ನೀಟಾಗಿ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ. ಬಟ್ ದೇವ್ರೇನು ಹೇಳಿಲ್ಲ ನನಗೆ ಹಿಂಗೆ ಮಾಡು ಹಾಗೆ ಮಾಡು ಅಂತ. ಭಕ್ತಿ ಶುದ್ಧಿ ಇದ್ದರೆ ಸಾಕು, ಅವನಿಗೆ ಎಲ್ಲನೂ ತಲುಪತ್ತೆ. ಇವಾಗೇನು ದೀಪ ಉರಿಸಿದ್ದೀನಿ ಗೊತ್ತಾ, ಅದೇನಾಗಿದೆ ಜೋರಾಗಿ ಉರಿದ್ಬಿಟ್ಟಿದೆ. ನಾನು ಅರ್ಪಿತರ ಮನೆಗೆ ಹೋದಾಗ ನಮ್ಮಪ್ಪ ಅದನ್ನು ಕೆಡಿಸ್ಬಿಟ್ಟವ್ರೆ ಬೈಕೆ ಗಾಬರಿಗೆ. ಓಕೆನಾ, ಬಂದಮೇಲೆ ಬೈತವ್ರೆ, ಏನಮ್ಮ ಹಂಗೆ ಉರಿಸ್ಬಿಟ್ಟು ಹೋಗಿದ್ಯಾ, ಎಲ್ಲ ಉರ್ಕೊಂಡು ಹಿಂಗಾಗ್ಬಿಟ್ಟಿದೆ ಗೊತ್ತಾ ಅಂತ ಅಂದರು. ಸೊ ಆಮೇಲೆ ಅವರೇ ಆರಿಸಿದ್ದಾರೆ. ಫೋಟೋ ಕಟ್ಟಿರೋದು ನಮ್ಮಪ್ಪಂಗೆ ಇಲ್ಲಿ ಫ್ರೆಂಡ್ಸ್ ಆಗ್ಬಿಟ್ಟವ್ರೆ ಹೊಸ ಮನೆ ಹತ್ರ. ಕನ್ನಡ ರಾಜ್ಯೋತ್ಸವ ಇವಾಗ ಆಚರಿಸವ್ರೆ, ಅಂದರೆ ನಿನ್ನೆ. ನಾನು ಅಪ್ಪ ಶಾಪಿಂಗ್ ಹೋಗಿದ್ವಿ ಅಂತ ಹೇಳಿದ್ವಿ ಗೊತ್ತಾ. ಶಾಪಿಂಗಲ್ಲಿ ಏನು ತೊಗೊಂಡ್ವಿ ಅಂದರೆ ಎಲೆಕ್ಟ್ರಿಕ್ ಹೀಟರು. ಬಿಕಾಸ್ ಹೀಟ್ರು ಹಾಳಾಗಿ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ತೊಗೊಂಡಿದ್ದು. ಆ್ಯಂಡ್ ಜಗತ್ತಲ್ಲಿ ದಿ ಮೋಸ್ಟ್ ಕಂಫರ್ಟಬಲ್ ಫುಟ್ವೇರ್ ಅಂತ ಹೇಳಿದ್ರೆ ಅದು ಅಪ್ಪನ ಚಪ್ಪಲಿನೇ. ಎಲ್ಲ ಹೆಣ್ಮಕ್ಳಿಗೂ ಇದು ಅರ್ಥ ಆಗುತ್ತೆ. ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇದು ಪ್ಯಾರಾಗಾನ್ದು ಆಯಿತಾ, ಹವಾಯಿ ಸ್ಲಿಪ್ಪೀಸ್. ತುಂಬಾ ಕಂಫರ್ಟಬಲ್ ಆ್ಯಂಡ್ ತುಂಬ ಈಸಿ ಅಂತ ಅನಿಸುತ್ತೆ ನನಗೆ ನಡೆಯೋದಕ್ಕೆ. ಆ್ಯಂಡ್ ಬರ್ತಾ ಚಿಪ್ಸ್ ತೊಗೊಂಡು ನೆಂಚ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಆ್ಯಂಡ್ 2 ಚಿಪ್ಸು ಅರ್ಪಿತರ ಮನೆಗೆ ಹೋಗ್ತಿದ್ದೀನಿ ಅಲ್ವಾ, ಸೊ ಹಂಗೆ ಅಲ್ಲಿಗೂ ತೊಗೊಂಡೋಗೋಣ ತಿನ್ನೋಕ್ಕೆ, ಟೈಮ್ ಪಾಸ್ ಮಾಡೋಕ್ಕೆ ಅಂದ್ಬಿಟ್ಟು ತೊಗೊಂಡು ಅರ್ಪಿತರ ಮನೆಗೆ ಹೊರಟೆ. ಸೊ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಇಷ್ಟು ದೊಡ್ಡ ಇದಕ್ಕೆ ಊದುಬತ್ತಿನ ಏನೋ ಅದಕ್ಕೆ ಧೂಪಕ್ಕೆ ಇಷ್ಟು ಚಿಕ್ಕ ಪಾತ್ರೆ ಇಟ್ಟಿರ್ತಾರೆ ಅವರು. ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಹಂಗೇನೆ. ಆ್ಯಂಡ್ ಮೂವಿ ನೋಡ್ತಾ ಇದ್ವಿ. ನಾನು ಸ್ವಲ್ಪ ಬೇಗನೆ ವಾಪಸ್ ಬಂದುಬಿಟ್ಟೆ, ಯಾಕಂದರೆ ನನಗೆ ನಾಳೆ ಶೂಟಿಂಗ್ ಇರೋ ಕಾರಣ. ಸೊ ಜಾಸ್ತಿ ಹೊತ್ತು ಇರೋಕ್ಕಾಗಿಲ್ಲ ನನಗೆ, ಇಲ್ಲಾಂದರೆ ನಾನು ಬಿಗ್ ಬಾಸ್ ನೋಡೇ ಬರ್ತಾಯಿದ್ದು. ಆ್ಯಂಡ್ ನನಗೆ ಸ್ಯಾರಿ ಬೇಕಿತ್ತು ನಾಳೆ ಎಪಿಸೋಡ್ಗೆ, ಆಸೆ ಸೀರಿಯಲಿಗೆ ಅಂದ್ಬಿಟ್ಟು ಅರ್ಪಿನ ಕೊಟ್ಟು ಕಳಿಸಿದ್ಲು. ಆ್ಯಂಡ್ ನೈಟ್ ತುಂಬ ಹೊಟ್ಟೆ ಸಿತ್ತಿತ್ತು ಅಂತ ಹೇಳಿದೆ ಗೊತ್ತಾ. ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅಂದ್ಬಿಟ್ಟು ಅಮ್ಮ ಎಣ್ಣೆ ಬದನೆಕಾಯಿ ಸಾರು ಕೊಟ್ಟಿದ್ರು. ಸೊ ಬಿಸಿ ಅನ್ನ ಮಾಡಿಕೊಂಡು ಎಣ್ಣೆ ಬದನೆಕಾಯಿ ತಿಂದು ಬಿಸಿ ನೀರನ್ನ ಕುಡಿದಿದ್ದೀನಿ. ಆ್ಯಂಡ್ ಇದೊಂದು PR ಬಂದಿತ್ತು ಆಯಿತಾ. ಇದ್ರದ್ದು ವ್ಲಾಗ್ ನಾನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ನನ್ನ ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ಮಿಸ್ ಆಗಿ ಒಂಚೂರು ಕಾಫಿ ಕುಡಿದೆ. ಸೊ ಹಾಗಾಗಿ ಪಿಂಪಲ್ ಆಗ್ಬಿಡ್ತು ನನಗೆ. ಸೊ ಅದಕ್ಕೆ ಪ್ಯಾಚ್ನ ಹಾಕ್ಬಿಟ್ಟು ಈ ಕ್ರೀಮ್ ತೊಗೊಂಡ್ಬಂದು ಆಲ್ಮೋಸ್ಟ್ ಒಂದು ತಿಂಗಳು ಆಗಿಲ್ಲ. ಅಂದರೆ ತುಂಬ ಜಾಸ್ತಿ ಇದೆ, ಸ್ಕಿನ್ ಸುಟ್ಟೋಗಿತ್ತು ಅನ್ನಲ್ಲ, ಅವಾಗ ತೊಗೊಂಡು ಆಲ್ಮೋಸ್ಟ್ ಖಾಲಿನೇ ಆಗ್ತಾ ಬಂತು. ರೀಪರ್ಚೇಸ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಹೇಳ್ತಾ ಇರೋದು ಬಿಕಾಸ್ ಅಷ್ಟು ಚೆನ್ನಾಗಿದೆ ಇದು ಅಂತ ಅಂದ್ಬಿಟ್ಟು. ಆ್ಯಂಡ್ ಇದನ್ನು ನಾನು ಟ್ಯಾಗ್ ಮಾಡಿರ್ತೀನಿ. ಆ್ಯಂಡ್ ನನ್ನ ಬೇಸಿಕ್ ಸ್ಕಿನ್ ಕೇರ್ ಏನಿದೆ ಅದನ್ನು ಮಾಡ್ಕೊಂಡಿದ್ದೀನಿ, ಪಿಂಪಲ್ ಇದು ಆಗೋದಕ್ಕೆ ಮಾತ್ರನೇ. ನನಗೆ ಪಿಂಪಲ್ಸ್ ನಾನು ಮೇಕಪ್ ಯೂಸ್ ಮಾಡೋದ್ರಿಂದ ಖಂಡಿತ ಬರೋದಿಲ್ಲ. ನನ್ನ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ನನ್ನ ಪೀರಿಯಡ್ಸ್ ಪ್ರಾಬ್ಲಮಿಂದ ನನಗೆ ಪಿಂಪಲ್ಸ್ ಬರುತ್ತೆ. ಸೊ ಅದನ್ನು ನಾನು ಏನೂ ಮಾಡೋಕ್ಕಾಗೋದಿಲ್ಲ. ತುಂಬ ಜನ ನೀವು ಅದನ್ನು ಯೂಸ್ ಮಾಡ್ತೀರಾ ಇದನ್ನು ಯೂಸ್ ಮಾಡ್ತೀರಾ ಅದಕ್ಕೆ ನಿಮ್ಮ ಸ್ಕಿನ್ ಹಂಗಾಗಿದೆ ಹಿಂಗಾಗಿದೆ ಅಂತ. ಖಂಡಿತವಾಗ್ಲೂ ಇಲ್ಲ. ಮೇಕಪ್ಪಿಂದ ಸ್ಕಿನ್ ಏನೋ ಹಾಳಾಗ್ಬಿಡುತ್ತೆ ಅನ್ನೋದು ಭ್ರಮೆ ಅಷ್ಟೇ. ಯಾರಿಗೂ ಒಬ್ರಿಗೆ ರಿಯಾಕ್ಟ್ ಆಗುತ್ತೆ ಬಿಟ್ಟರೆ ಎಲ್ರಿಗೂ ಅದು ರಿಯಾಕ್ಟ್ ಆಗೋದಿಲ್ಲ. ಯಾಕಂದರೆ ನಾವು ಇಷ್ಟು ವರ್ಷದಿಂದ ಮೇಕಪ್ ಹಾಕ್ತಾನೆ ಇದ್ದೀನಿ. ಸೊ ಹಾಗಾಗಿ ನನಗೇನು ಅಂತ ಎಫೆಕ್ಟ್ ಅಂತ ಅನಿಸಿಲ್ಲ. ಸೊ ಬೇಸಿಕ್ ನನ್ನ ಸ್ಕಿನ್ ಕೇರ್ ರೂಟೀನ್ ಇದೆ ಅದನ್ನು ಮಾಡಿಕೊಂಡು. ಆ್ಯಂಡ್ ಬಾಡಿ ಲೋಷನ್ನು ಯೂಸೇ ಮಾಡ್ತಿರ್ಲಿಲ್ಲ ಆಯಿತಾ, ಹಾಗೆ ಇದೆ ನನ್ನ ಹತ್ರ. ಸೊ ಅದಕ್ಕೆ ಐ ಥಾಟ್ ಯೂಸ್ ಮಾಡೋಣ, ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು 2 ಬಾಟಲ್ಸ್ ಹಂಗೆ ಬಿದ್ದಿದೆ. ಸೊ ಅಟ್ಲೀಸ್ಟ್ ಇವಾಗ ಕೋಲ್ಡ್ ಸೀಸನ್ ಬಂತು ಅಲ್ವಾ, ಡೆಫಿನೆಟ್ಲಿ ನಾನು ಯೂಸ್ ಮಾಡ್ತೀನಿ. ಯಾಕಂದರೆ ಕೋಲ್ಡ್ ಸೀಸನ್ ಬಂತು ಅಂದರೆ ನನ್ನ ಬಾಡಿ ಫುಲ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಪೆಷಲಿ ಇಮ್ಡಿ ಅಂತೂ ಹೇಳೋದೇ ಬೇಡ, ಆ ಲೆವೆಲಿಗೆ ಸೀಲ್ ಬಿಟ್ಬಿಡುತ್ತೆ ನನಗೆ, ತುಟಿ ಇಮ್ಡಿ ಕೈ ಕಾಲು ಎಲ್ಲ. ಸೊ ಹಾಗಾಗಿ ಲೋಷನ್ನ ಸ್ಟಾರ್ಟ್ ಮಾಡಿದ್ದೀನಿ ಬಳಸೋದಕ್ಕೆ. ಆ್ಯಂಡ್ ಜರ್ನಲ್ನ ಬರೆದ್ಬಿಟ್ಟು ನೆಕ್ಸ್ಟ್ ನಾನು ನೇಲ್ ಪಾಲಿಶ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಾಳೆ ಆಸೆ ಸೀರಿಯಲ್ ಶೂಟಿಂಗ್ ಇರೋದ್ರಿಂದ ನನಗೆ ಒಂದು ಲೈಕ್ ಮದುವೆ ಗೆಟಪ್ ಇದೆ. ಸೊ ಅದಕ್ಕೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ.
ಆ್ಯಂಡ್ ಕೋಳಿಗರಿ ಯಾರಿಗೆಲ್ಲ ಇಷ್ಟ, ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಕೋಳಿಗರಿ. ಬಟ್ ಇದು ಕೋಳಿಗರಿ ಅಲ್ಲ, ಇದು ಪಾರಿವಾಳದ್ದು ಸಿಕ್ತು ಅಂದ್ಬಿಟ್ಟು ನಾನು ಕಿವಿಯಲ್ಲಿ ಹಾಕ್ಕೊಂಡು ಈ ಥರ ಗಿರ್ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ಚೆನ್ನಾಗಿರುತ್ತೆ ಈ ಥರ ಗಿರ್ ಮಾಡೋದು. ಸೊ ಹಾಗಾಗಿ ಮಾಡಿಕೊಂಡೆ, ಬಟ್ ಒಂದ್ಸತಿ ಅಷ್ಟೇ, ಪದೇ ಪದೇ ಮಾಡಬಾರ್ದು. ಆ್ಯಂಡ್ ಆಗಲೇ ಹೇಳಿದಾಗೆ ಇನ್ಸೈಟ್ ಅವ್ರದ್ದು ನೇಲ್ ಪಾಲಿಷ್ನ ಬಳಸ್ತಾ ಇದ್ದೀನಿ. ಇದು ನಾನು ಲೋಕಲ್ ಸ್ಟೋರಲ್ಲಿ ತಂದಿದ್ದು. ಸಾಧ್ಯ ಆದರೆ ಅದನ್ನು ಟ್ಯಾಗ್ ಮಾಡ್ತೀನಿ ಸಿಕ್ಕಿದ್ರೆ, ಇಫ್ ಇನ್ ಕೇಸ್, ಮತ್ತೆ ರಿಮೂವ್ ಮಾಡಿಬಿಡ್ತೀನಿ. ಬರೀ ನಾಳೆ ಒಂದೇ ಒಂದು ದಿವಸಕ್ಕೋಸ್ಕರ ಹಾಕೊಳ್ತಾ ಇರೋದು ಅಷ್ಟೇ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ತುಂಬ ಜನ ನನ್ನ ಡೇ ಇನ್ ಮೈ ಲೈಫ್ ಇಷ್ಟಪಡ್ತೀರಾ ಅಂದ್ಬಿಟ್ಟು ನಾನು ಆದಷ್ಟು ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನೇಲ್ ಪಾಲಿಶ್ ಒಣಗೋವರೆಗೂ ಮೊಬೈಲ್ನ ಸ್ಕ್ರಾಲ್ ಮಾಡಿ ಮಲ್ಕೊಂಡಿದ್ದಾಯಿತು. ಸೊ ಸಿಗ್ತೀನಿ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಓಕೆ ಬಾಯ್.